ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾವಿನ ಹಣ್ಣಿನಲ್ಲಿ 3ನೇ ಥರದ್ದು ಒಂದು ಗೊಜ್ಜು. ಇಲ್ಲಿ ಬಾಣಲಿಗೆ 1 ಸ್ಪೂನಷ್ಟು 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ಏನೇನು ಬೇಕೋ ಅದನ್ನು ಹುರ್ಕೊಳ್ಳೋಣ. ಇಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಈಗ ಇದಕ್ಕೇ ನಾನಿಲ್ಲೊಂದು 5 ಬ್ಯಾಡಗಿ ಮೆಣಸನ್ನ ತೊಗೊಂಡಿದ್ದೀನಿ. ಹಾಗೆಯೇ ಮತ್ತೆ 2 ಟೇಬಲ್ ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಹುರ್ಕೊಳ್ಳೋಣ. ಇವಾಗ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ ಅನ್ಬೇಕಾದ್ರೇ ಮತ್ತೆ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಕಾಯಿ ಹಾಕೋದಿಲ್ಲ, ಹಾಗಾಗಿ ಇದನ್ನ 2 ರಿಂದ 3 ದಿವಸನೂ ಇಟ್ಕೋಬೋದು. ಈಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹುಳಿ ಸ್ವೀಟು ಹಾಗೂ ಖಾರವಾಗಿ. ನಾವು ಈ ಗೊಜ್ಜಿಗೆ ತೆಂಗಿನಕಾಯಿ ಸೇರಿಸಲ್ಲ. ಇಲ್ಲಿ 2 ಟೇಬಲ್ ಸ್ಪೂನ್ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಚಟಪಟ ಅಂದಿದ್ದೆ ಆಫ್ ಮಾಡ್ಕೊಳ್ಳೋಣ. ನಾವು ಯೂಶ್ವಲಾಗಿ ಮಾಡೋ ಹಾಗೆಯೇ ಈ ಶುಗರ್ ಬೇಬೀಸ್ ಅಂತಾರಲ್ಲ, ಸಕ್ಕರೆ ಗುತ್ತಿ ಅಂತೀವಿ, ಕಾಡು ಮಾವಿನ ಹಣ್ಣು ಅಂತೀವಿ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಹಣ್ಣನ್ನು ಒಂದು ಕಡೆ, ಸಿಪ್ಪೆನೆಲ್ಲ ಇನ್ನೊಂದು ಕಡೆ ಇಟ್ಕೊಂಡು, ಹಾಗೆಯೇ ಆ ಸಿಪ್ಪೆ ಇರೋ ಬೌಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ನೀರು ಹಿಂಡ್ಬಿಟ್ಟು ಹಣ್ಣಿನ ಬೌಲಿಗೆ ಅದರಲ್ಲಿರೋ ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ನಾವು ಮಸಾಲೆ ಹುರಿದಿಟ್ಕೊಂಡಿರೋದು ತಣ್ಣಗಾಗಿದೆ, ಅದನ್ನು ನೈಸಾಗಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ಮತ್ತೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಇದಕ್ಕೆ ಬೇಸಿಕ್ ಒಗ್ಗರಣೆನ ಮಾಡ್ಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ, 1 ಅರ್ಧ ಚಮಚ, 1/4 ಚಮಚದಷ್ಟು ಜೀರಿಗೆ, ಮತ್ತೊಂದು ಅರ್ಧ ಚಮಚ ಉದ್ದಿನಬೇಳೆ, ಹಾಗೆಯೇ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ. ಇಲ್ಲಿ ಹಿಂಗೆ ಹಾಕ್ಕೊಳ್ಳೋರು ಹಿಂಗನ್ನ ಹಾಕ್ಕೋಬೋದು, ನಾನು ಹಾಕ್ಕೊತಾ ಇಲ್ಲ. ಇವಾಗ ಬಿಡಿಸಿಟ್ಟಿರೋ ಸಿಪ್ಪೆ ತೆಗೆದಿರೋ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕೋ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ನಾವು ರುಬ್ಬಿಸ್ಕೊಂಡಿರೋ ಮಸಾಲೆನ ಹಾಕೋಣ. ಸ್ವಲ್ಪ ಎಳ್ಳು ಹಾಗೆ ಉದ್ದಿನಬೇಳೆ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಬರುತ್ತೆ ಗ್ರೇವಿ. ಸೊ ನೀರು ನಿಮಗೆ ಹೇಗೆ ಬೇಕು, ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಅದರ ಮೇಲೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕ್ಕಿಡಿ. ಮಸಾಲೆ ಎಲ್ಲ ಗಟ್ಟಿ ಇತ್ತಲ್ಲ, ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಮಸಾಲೆ ಎಲ್ಲ ಹೊಡ್ಕೊಂಡು ಸ್ಪ್ರೆಡ್ ಆಗಲಿ ಅಂತ. ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ಬೇಕಾಗತ್ತೆ, ಯಾಕಂದರೆ ಈ ಶುಗರ್ ಬೇಬೀಸು ಸ್ವಲ್ಪ ಹುಳಿನೂ ಬರುತ್ತೆ. ಸೊ ಈ ಗೊಜ್ಜಿಗೆ ಹುಳಿ, ಖಾರ ಹಾಗೂ ಸಿಹಿ ಚೆನ್ನಾಗೇ ಇರಬೇಕು. ಇಲ್ಲೊಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ.
ಹಾಗೆ ಈ ಮಾವಿನ ಹಣ್ಣಿನ ಗೊಜ್ಜು ಬೆಲ್ಲದ ನಂತರ ಒಂದು 2 ನಿಮಿಷ ಕುದಿಸಿದ್ರೆ ರೆಡಿಯಾಗಿ ಹೋಗುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ ಹಾಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.